ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸ್ನೇಹ ಲೋಕ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಲಾಸ್ಟ್ ಟ್ರಾವೆಲ್ ವ್ಲಾಗ್ನ ತುಂಬಾ ಎಂಜಾಯ್ ಮಾಡಿದ್ದೀರಿ ಅಂತ ಗೊತ್ತು. ಸೊ ನಾನು ಲಾಸ್ಟ್ ವ್ಲಾಗ್ ಹಾಕಿದ್ದು ನಾವು ಅಮೇರಿಕಾದಿಂದ ದೋಹಕ್ಕೆ ಬರುವಂತಹ ಒಂದು ವ್ಲಾಗ್ನ ನೀವೆಲ್ಲರೂ ನೋಡಿದ್ದೀರಿ. ಅಂದರೆ ಹಾಫ್ ಆಫ್ ದ ಜರ್ನಿನ ಮಾತ್ರ ನೀವು ನೋಡಿರೋದು, ಇನ್ನೂ ಹಾಫ್ ಬಾಕಿ ಇದೆ. ಸೊ ಅದನ್ನು ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದು ಎಷ್ಟು ಚೆನ್ನಾಗಿ ಕಷ್ಟಪಟ್ಟು ವಿಡಿಯೋ ಮಾಡಿದ್ದೀನೋ ಈ ನೆಕ್ಸ್ಟ್ ಬರೋದನ್ನು ಅದನ್ನು ಅಷ್ಟೇ ಇಷ್ಟಪಟ್ಟು ಕಷ್ಟಪಟ್ಟು ವ್ಲಾಗ್ನ ಮಾಡ್ಕೊಂಡು ಬಂದಿರೋವಂಥದ್ದು. ಇನ್ನು 2 ಮಿನಿಟ್ಸ್ ಇದೆ, ತೋರಿಸ್ತಾ ಇದೆ ನೋಡ್ಬೋದು. ದೋಹಾದಲ್ಲಿ ಲ್ಯಾಂಡಿಂಗ್ ಆಗುವಂಥದ್ದು. ಚರಿಗೆ ಪಾಪ ಕಿವಿ ನೋವು ಬಂದುಬಿಟ್ಟಿತ್ತು. ಲ್ಯಾಂಡಿಂಗ್ ಆಗೋಬೇಕಾದ್ರೆ ಗೊತ್ತಿರುತ್ತೆ ನಿಮಗೆಲ್ಲ, ಏರ್ ಪ್ರೆಷರ್ ಜಾಸ್ತಿ ಆಗಿ ಮಕ್ಕಳಿಗೆ ಅಥವಾ ಎಲ್ಲರಿಗೂ ನೋವು ಬರುತ್ತೆ, ಒಂದೊಂದ್ಸತಿ ಕಿವಿ ನೋವು ಬರುತ್ತೆ. ಸೊ ಚರಿಗೆ ತುಂಬ ಜಾಸ್ತಿ ಬರಲಿಲ್ಲ, ಸ್ವಲ್ಪನೇ ಬಂದಿತ್ತು. ಓಕೆ, ಬೇರೆಬಲ್ ಅಂತ ಹೇಳ್ಬೋದು. ತಡ್ಕೊಂಡ್ಲು ಪಾಪ ಚರಿ. ನನಗೆ ಕೆಲವೊಂದ್ಸತಿ ಬಂದ್ಬಿಟ್ರೆ ಕಿವಿ ನೋವು ತುಂಬಾ ಹರ್ಟ್ ಆಗುತ್ತೆ, ತುಂಬ ಜಾಸ್ತಿ ಪೇನ್ ಬರುತ್ತೆ. ಆ್ಯಂಡ್ ಎಸ್, ಇಲ್ಲಿ ನಾವು ದೋಹಾದಲ್ಲಿ ಲ್ಯಾಂಡಿಂಗ್ ಆಗ್ತಾ ಇದ್ದೀವಿ. ಸೊ ಇಲ್ಲಿಂದ ಮುಂದಿನ ಜರ್ನಿ ಹೇಗಿರುತ್ತೆ ಅಂತ ನೀವು ನೋಡ್ತೀರಿ. 14.5 ತಾಸಿಗಿನ ಜಾಸ್ತಿ ಹೊತ್ತು ನಾವು ಟ್ರಾವೆಲ್ ಮಾಡಿ ಬಂದು ದೋಹಾದಲ್ಲಿ ಇಳಿದ್ವಿ. ಸೊ ಇಲ್ಲೆಲ್ಲ ನೋಡ್ತಾ ಇರ್ಬೋದು, ಬಂದು ಲ್ಯಾಂಡಿಂಗ್ ಆದ ತಕ್ಷಣ ನಾವು ಸೀಟ್ ಬೆಲ್ಟ್ನ ತಕ್ಕೋಬೇಕಾಗತ್ತೆ, ಹಾಗೆ ಲಗೇಜ್ಗಳನ್ನೆಲ್ಲ ಇಳಿಸ್ಕೋಬೇಕಾಗತ್ತೆ. ದೋಹಾದಲ್ಲಿದ್ದೀವಿ. ಫ್ಲೈಟ್ ಬಂದು ಲ್ಯಾಂಡಿಂಗ್ ಆದ ತಕ್ಷಣನೇ ಈ ಥರ ಒಂದು ಟ್ರಕ್ ಬಂದ್ಬಿಟ್ಟು ಈ ಥರ ಕ್ಯಾರಿಯರ್ಗಳನ್ನು ಹಾಕ್ಕೊಂಡು ಬರುತ್ತೆ. ಯಾಕೆ ಅಂತಂದರೆ ನಮ್ಮ ಲಗೇಜ್ಗಳನ್ನೆಲ್ಲ ಅನ್ಲೋಡ್ ಮಾಡಿಕೊಂಡು ತೊಗೊಂಡೋಗಿ ಬೆಲ್ಟ್ಗೆ ಹಾಕ್ತಾರೆ. ಸೊ ಪ್ರತಿ ಯಾವುದೇ ಫ್ಲೈಟ್ ಬಂದ ತಕ್ಷಣನೇ ಒಂದು ವಿತಿನ್ 10 ಮಿನಿಟ್ಸ್ ಒಳಗೆ ಬಂದ್ಬಿಡ್ತಾರೆ. ಫ್ಲೈಟ್ ಬಂದು ಇಳಿದ ತಕ್ಷಣ ಝೋನ್ಗಳ ಪ್ರಕಾರ ಇಲ್ಲಿ ಹೊರಗಡೆ ಹೋಗೋಕ್ಕೆ ಬಿಡ್ತಾರೆ. ಅಂದರೆ ಫಸ್ಟ್ ಬಿಸ್ನೆಸ್ ಕ್ಲಾಸು, ಆಮೇಲೆ ಫಸ್ಟ್ ಮುಂದಿರೋರು, ಝೋನ್ 1 ಇರೋರು, ಝೋನ್ 2 ಇರೋರು, ಈ ಥರ ಒಂದಾದ್ಮೇಲೆ ಒಂದು ಹೋದರೆ ಸೊ ಕ್ರೌಡು ಜಾಸ್ತಿ ಆಗಲ್ಲ, ಈಸಿ ಗೋಯಿಂಗ್ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಎಸ್, ನಾವು ಇಳಿದು ಹೋಗ್ತಾ ಇದ್ದೀವಿ. ಇವಾಗ ನೋಡ್ತಾ ಇರ್ಬೋದು ಟರ್ಮಿನಲ್ ಕಡೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಅವಾಗ ಬಂದ ಸಂಜೆ ಹೊತ್ತು ಸೂರ್ಯ ಮುಳುಗುವಂತಹ ಟೈಮು ತುಂಬಾ ಚೆನ್ನಾಗಿತ್ತು. ನನಗೆ ಆ ಸೂರ್ಯನ ಏನೋ ಆ ವ್ಯೂ ತುಂಬ ಇಷ್ಟ ಆಯಿತು ಅಂತ ಹೇಳ್ಬೋದು. ಬರ 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 ದೋಹಾಕ್ಕೆ ರೀಚ್ ಆದಮೇಲೆ ಯೂಶಲಿ ಸೆಕ್ಯೂರಿಟಿ ಚೆಕ್ಕಿಂಗ್ ಇರುತ್ತೆ ಇನ್ನೊಂದು ಸತಿ. ಬಟ್ ಈ ಸತಿ ನಮಗೇನಾಯಿತು, ಸೆಕ್ಯೂರಿಟಿ ಚೆಕ್ಕಿಂಗ್ ಯಾವುದೂ ಇರಲಿಲ್ಲ. ಡೈರೆಕ್ಟಾಗಿ ನಾವು ಇಳಿದ ತಕ್ಷಣ ಸೀದಾ ನಮ್ಮ ನೆಕ್ಸ್ಟ್ ಫ್ಲೈಟ್ ಗೇಟ್ ಏನಿರುತ್ತಲ್ಲ ಅಲ್ಲಿಗೆ ಹೋದ್ವಿ. ಸೊ ನಮಗೆ ಈಸಿ ಆಯಿತು, ಯಾವುದೇ ಮತ್ತೆ ಅಲ್ಲಿ ಹೋಗು ಇಲ್ಲಿಗೆ ಹೋಗು ಆ ಥರದ್ದೇನೂ ಇರಲಿಲ್ಲ. ಸೊ ನಮಗೆ 2 ಅವರ್ ಲೇಯವರಿಂಗ್ ಟೈಮ್ ಇರೋ ಕಾರಣ ಆರಾಮಾಗಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಮನೆಗೆ ಕಾಲ್ ಮಾಡಿ ಮಾತಾಡೋವಂಥದ್ದು, ಸೇಫಾಗಿ ರೀಚ್ ಆದ್ವಿ. ಇನ್ನೊಂದು ಸ್ವಲ್ಪ ಹೊತ್ತು ಬಂದುಬಿಡ್ತೀವಿ ಅಂತ ಹೇಳ್ತಾ ಇದ್ವಿ. ಹಾಗೆಯೇ ಫ್ರೆಶ್ ಅಪ್ ಆಗಿ ಒಂದು ಸ್ವಲ್ಪ ಹೊತ್ತು ಚಿಲ್ ಮಾಡಿದ್ವಿ. ಚರಿನೂ ಅಷ್ಟೊಂದು ಸ್ವಲ್ಪ ಆಟ ಆಡ್ತಿದ್ವು, ನಾವು ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಇಲ್ಲಿ ಒಂದ್ಸತಿ ಚೆಕ್ ಮಾಡ್ಕೋಬೇಕು, ಅಂದರೆ ನಮ್ಮ ಫ್ಲೈಟ್ ನಂಬರು ಮತ್ತು ಗೇಟ್ ನಂಬರು, ಎಲ್ಲಿಗೆ ಯಾವ ಗೇಟಿಗೆ ಹೋಗಬೇಕು, ಹಾಗೆ ಎಷ್ಟೊತ್ತಿಗೆ ಡಿಪಾರ್ಚರು ಅದನ್ನೆಲ್ಲ ಇಲ್ಲಿ ನೋಡಿಕೊಂಡು ಹಂಗೆ ಅಲ್ಲೇ ಓಡಾಡಿಸ್ತಾ ಇದ್ದೀನಿ. ಸರಿ, ಒಂದೇ ಕಡೆ 2 ತಾಸು ಕುತ್ಕೋಬೇಕಲ್ಲ, ಕುತ್ಕೊಳ್ಳಲ್ಲ ಅಷ್ಟೊತ್ತು. ಹಾಗಾಗಿ Yeah, it's a currency. Hey, another one. Papa, let's go to the second one. 2 hours ಲೇವರಿಂಗ್ ಇದ್ದ ಕಾರಣ ಚರಿಗೆ ಇಲ್ಲಿ ಪ್ಲೇ ಗ್ರೌಂಡ್ಗೆ ಕರ್ಕೊಂಬಂದಿದ್ವಿ. ಇದೊಂಥರ ಪ್ಲೇ ಏರಿಯಾ ಥರ ಮಕ್ಕಳಿಗೆ ಆಟ ಆಡೋಕ್ಕೆ. ಮತ್ತು ಯಾಕೆಂತಂದರೆ ಮಕ್ಕಳು ಬರೀ ಫೋನು ಟ್ಯಾಬಲ್ಲಿಗೆ ನೋಡ್ಕೊತಾ ಕುತ್ಕೊಂಡ್ಬಿಡ್ತಾರೆ. ಈವನ್ ಫ್ಲೈಟಲ್ಲಿ ಜರ್ನಿ ಮಾಡಬೇಕಾದ್ರು ಅದರಲ್ಲೇ ನೋಡ್ತಾ ಇರ್ತಾರೆ ಅನ್ನೋ ಕಾರಣಕ್ಕೆ ಒಂದು ಸ್ವಲ್ಪ ಹೊತ್ತು ಅವ್ರಿಗೆ ಫ್ರೀಯಾಗಿ ಆಟ ಆಡಲಿ ಅಂತ ಮಾಡಿರ್ತಾರೆ. ಸೊ ಚರಿ ಅಂತೂ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ಲು. ಆ್ಯಂಡ್ ಇಲ್ಲಿ ರೆಸ್ಟ್ ರೂಮ್ಗಳು ಆಗಿರಬಹುದು, ಫ್ಯಾಮಿಲಿ ರೆಸ್ಟ್ ರೂಮ್ಸ್ಗಳು ಇರುತ್ತೆ, ಎಲ್ಲರೂ ಹೋಗ್ಬೋದು. ಗಂಡ ಹೆಂಡತಿ ಮಗುನೂ ಹೋಗ್ಬೋದು, ಅಥವಾ ಲೇಡೀಸ್ದು ಸಪ್ರೇಟ್ದು, ಕಿಡ್ಸ್ದು
ಸಪ್ರೇಟು, ಮತ್ತು ಮೆಟರ್ನಿಟಿ ಇದು ಅಂದರೆ ತಾಯಿ ಹಾಲು ಕುಡಿಸೋಂಥ ರೂಮು ಎಲ್ಲದೂ ಸಪ್ರೇಟಾಗಿ ಇರುತ್ತೆ. ಎಲ್ಲ ಕ್ಲೀನ್ ಹೈಜೀನಾಗೆ ಇರುತ್ತೆ ಪ್ರತಿಯೊಂದೂ. ಎಸ್, ಅಷ್ಟೆಲ್ಲ ಮಾಡೋ ಅಷ್ಟರಲ್ಲಿ ಟೈಮ್ ಆಯಿತು. 2 hours ಹಿಂಗೋಯ್ತೋ ಗೊತ್ತೇ ಆಗಲಿಲ್ಲ. ಸೊ ಇವಾಗ ನಮಗೆ ಬೋರ್ಡಿಂಗಿಗೆ ಕರೆದಿದ್ದಾರೆ. ಪ್ರಿಯಾರಿಟಿ ವೈಸ್ ಬೋರ್ಡಿಂಗ್ ಮಾಡ್ತಾರೆ. ಮತ್ತು ಮಕ್ಕಳು ಏನಾದರೂ ಇದ್ದರೆ ಅವ್ರಿಗೆಲ್ಲ ಫಸ್ಟ್ ಬಿಡ್ತಾರೆ. ಸೊ ಇಲ್ಲಿ ನಾವು ಫ್ಲೈಟ್ ಕಡೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿಂದ ಇಂಡಿಯಾ ಅಂದರೆ ಇಲ್ಲಿಂದ ಬ್ಯಾಂಗ್ಳೂರು ಬರೀ ಜಸ್ಟ್ 3.5 hours ಆಗುತ್ತೆ ಅಷ್ಟೇ. ಬೇಗ ಹೋಗ್ಬಿಡ್ತೀವಿ. ನಮಗೆ ಹೆಂಗಾಗುತ್ತೆ ಅಂತಂದರೆ ಇಂಡಿಯಾ ಹತ್ರ ಬರ್ತಾ ಇದೆ ಅಂತಂದರೆ ಅದೊಂಥರ ಕಾಯೋ ತವಕ ಜಾಸ್ತಿ ಆಗುತ್ತೆ. ಆ್ಯಂಡ್ ಒಂದೊಂದು ನಿಮಿಷನೂ ತುಂಬ ಹೊತ್ತು ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ನಾನು ಅದೇ ಹೇಳ್ತಾ ಇದ್ದೆ ನನ್ನ ಹಸ್ಬೆಂಡಿಗೆ, ಅಲ್ಲಿಂದ ದೋಹಾಗೆ ಬರೋದು ನಮಗೇನು ಜಾಸ್ತಿ ಅನಿಸಲ್ಲ, ಬಟ್ ದೋಹಾದಿಂದ ಬ್ಯಾಂಗ್ಳೂರಿಗೆ ಹೋಗೋದು ತುಂಬಾ ಜಾಸ್ತಿ ಹೊತ್ತು ಅಂತ ಅನಿಸುತ್ತೆ. ಯಾಕೆಂತಂದರೆ ನಾವು ಫುಲ್ ಎಕ್ಸೈಟೆಡ್ ಇರ್ತೀವಿ, ಯಾವಾಗ ಬರುತ್ತೋ ಅಂತ ಕಾಯ್ತಾ ಇರ್ತೀವಲ್ವ, ಹಾಗಾಗಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಒಳಗಡೆ ನಮ್ಮ ಸೀಟ್ ನಂಬರ್ ಎಲ್ಲಿದೆ ಅಂತ ನೋಡಿಕೊಂಡು ಕುತ್ಕೋಬೇಕಾಗತ್ತೆ. ಆ್ಯಂಡ್ ಮೇಲ್ಗಡೆ ಎಲ್ಲ ನೀವು ನೋಡ್ತಾ ಇದ್ದೀರಲ್ಲ ಕ್ಯಾಬಿನ್ಗಳು, ಅಲ್ಲಿ ಬ್ಯಾಗ್ಗಳನ್ನೆಲ್ಲ ಇಡುವಂಥದ್ದು. ಸೊ ಎಸ್, ನಾವು ಸೀಟಲ್ಲಿ ಬಂದು ಕುತ್ಕೊಂಡ್ವಿ. ವಿಂಡೋದಿಂದ ಈ ಥರ ಕಾಣಿಸ್ತಾ ಇದೆ, ನೋಡ್ತಾ ಇರ್ಬೋದು. ಇಲ್ಲೂ ಅಷ್ಟೇ ನಮ್ಮನ್ನೆಲ್ಲ ಬೋರ್ಡಿಂಗ್ ಮಾಡೋಕ್ಕೆ ಬಿಟ್ಟಾಗ ನಮ್ಮ ಲಗೇಜ್ಗಳನ್ನೆಲ್ಲ ತೊಗೊಂಡು ಬಂದು ಲೋಡಿಂಗ್ ಮಾಡ್ತಾರೆ. ಸೊ ಅದನ್ನು ಕೂಡ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು ಹೇಗೆ ಲೋಡಿಂಗ್ ಮಾಡ್ತಾ ಇದ್ದಾರೆ ಅಂತ ಅನ್ನೋದನ್ನು. ಸೊ ಇವ್ರದ್ದೆಲ್ಲ ಎಷ್ಟು ಕೆಲಸ ಇರುತ್ತಲ್ವ, ಏನೇ ಇದ್ದರೂ, ಎಷ್ಟು ಚಳಿ ಇದ್ರೂ, ಎಷ್ಟೇ ಬಿಸಿಲಿದ್ರು, ಎಷ್ಟೇ ಮಳೆ ಇದ್ರೂ ಈ ಕೆಲಸಗಳು ನಡೀತಾನೇ ಇರಬೇಕಾಗತ್ತೆ. This is Sparkle and it comes with a toy lotion. Now she smells like this. ಹೋಗಿ ಕೂತ ತಕ್ಷಣನೇ ಚರಿಗೆ ಒಂದು ಏನೋ ಆ್ಯಕ್ಟಿವಿಟಿ ಒಂದು ಟಾಯ್ನ ತೊಗೊಂಡು ಬಂದು ಕೊಟ್ಟರು. ಇದು ಟಾಯ್ ಅಂತಲೂ ಹೇಳೋಕ್ಕಾಗಲ್ಲ. ಸೊ ನೋಡೋಣ ಒಳಗಡೆ ಏನಿದೆ ಅಂತ. ಇದು ಇಟ್ಸ್ ಕೈಂಡ್ ಆಫ್ ಲ್ಯಾಪ್ಟಾಪ್. ಕೆಳಗಡೆ ಎಲ್ಲ ಕೀಬೋರ್ಡ್ ಇದೆ, ಮೇಲ್ಗಡೆ ಈ ಥರ ಸೀನರಿಗಳನ್ನು ಕೊಟ್ಟಿದ್ದಾರೆ. ಅಂದರೆ ಒಂದು ಸ್ಟಿಕ್ಕರ್ಸ್ ಥರ ಒಂದಿಷ್ಟು ಸ್ಟಿಕ್ಕರ್ಸ್ಗಳು ಇದ್ದಾವೆ, ಒಂದಿಷ್ಟು ಫೋಟೋ ಥರನೂ ಇದೆ. ನೋಡ್ತಾ ಇರ್ಬೋದು, ಇದೆಲ್ಲ ಸ್ಟಿಕ್ಕರ್ಸು. ಇದು ಹಿಂದ್ಗಡೆ ಗಮ್ಮಿರಲ್ಲ, ಜಸ್ಟ್ ಒಂಥರ ಮ್ಯಾಗ್ನೆಟಿಕ್ ಸ್ಟಿಕ್ಕರ್ಸ್, ಅದು ಎಲ್ಲಿ ಬೇಕಾದ್ರೂ ಹಚ್ಬೋದು ಆ ಥರ. ಸೊ ಈ ಥರ ಸೀನರೀಸ್ಗಳನ್ನ ಕೊಟ್ಟಿದ್ದಾರೆ. ಯಾವುದು ಸ್ಕ್ರೀನ್ ಬೇಕೋ ಆ ಥರ ಸ್ಕ್ರೀನ್ನ ಹಾಕೊಳ್ಳೋ ಅಂಥದ್ದು. ಹಿಂದ್ಗಡೆ ನಮಗೆ ಪೇಂಟ್ ಮಾಡೋ ಅಂಥದ್ದು ಕೊಟ್ಟಿದ್ದಾರೆ. ಸೊ ಅಂದರೆ ಕ್ರಯಾನ್ಸಿಂದ ಸ್ಕೆಚ್ ಪೇಂಟ್ ಮಾಡ್ಬೋದು ಅದಕ್ಕೆ, ಆ ಥರ. ಎಸ್, ಇಲ್ಲಿ ಗೇಟಿಂದ ಫ್ಲೈಟು ರನ್ವೇ ಕಡೆ ಹೋಗ್ತಾ ಇದೆ. ಲೈಟಿಂಗ್ಸ್ ಎಲ್ಲ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ವಿ ಆರ್ ವೆರಿ ಎಕ್ಸೈಟೆಡ್. ಬೆಂಗಳೂರಿಗೆ ಲ್ಯಾಂಡ್ ಆಗೋಕ್ಕೆ ತುಂಬಾ ಎಕ್ಸೈಟೆಡ್ ಆಗಿದ್ದೀವಿ. ಚರಿ ಅಂತೂ ಓ ಯಾ ಇಂಡಿಯಾ ಅಂತ ಹೇಳ್ತಾ ಇದ್ಲು. ಈ ಮ್ಯಾಪಲ್ಲಿ ನೋಡ್ತಾ ಇರ್ಬೋದು, ಬೆಳಕು ಆ ಕಡೆ ಆಗಿದೆ, ಈ ಕಡೆಗೆಲ್ಲ ಕತ್ಲಾಗಿದೆ. ದೋಹದಿಂದ ಅವಾಗ ತಾನೇ ನಮ್ಮ ಫ್ಲೈಟ್ ಟೇಕ್ ಆಫ್ ಆಗಿದೆ. ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ಹಾಗೆಯೇ ನಮ್ಮ ಫ್ಲೈಟ್ ಎಲ್ಲಿ ಹೋಗ್ತಾ ಇದೆ ಅನ್ನೋದನ್ನು ಕೂಡ ನಾವು ಟ್ರ್ಯಾಕ್ ಮಾಡ್ಬೋದು. ಹಾಗೆ ಎಷ್ಟು ಸ್ಪೀಡ್, ಹಾಗೆ ಎಷ್ಟು ಕಿಲೋಮೀಟರು, ಈ ಥರದನ್ನೆಲ್ಲ ನಮಗೆ ತೋರಿಸ್ತಾ ಹೋಗುತ್ತೆ. ಸೊ ಇಲ್ಲಿ ದೋಹಾ ಮೇಲ್ಗಡೆ ವ್ಯೂವಿಂದ ಈ ಥರ ಕಾಣಿಸ್ತಾ ಇದೆ ರಾತ್ರಿ ಹೊತ್ತು. ಆಫ್ ಆಗಿ ಸ್ವಲ್ಪ ಹೊತ್ತಿಗೆ ಚರಿ ಆಟ ಆಡ್ತಾ ಹಾಗೆ ಮಲ್ಕೊಂಡ್ಬಿಟ್ಟಿದ್ದಾಳೆ. ನೋಡ್ತಾ ಇರ್ಬೋದು ನೀವು. ಹಾಫ್ ಅನ್ ಅವರ್ ಆದಮೇಲೆ ಮಕ್ಕಳಿಗೆ ಮೀಲ್ನ ತಂದು ಕೊಟ್ಟರು. ಸೊ ಚರಿನ ಎಬ್ಸಿದ್ವಿ. ಮೀಲಲ್ಲಿ ಒಂದು 2 to 3 ಥರ ಆಪ್ಷನ್ಸ್ ಇರುತ್ತೆ. ಸೊ ನಾವು ಚರಿಗೆ ಹೈದ್ರಾಬಾದಿ ಚಿಕನ್ ಬಿರಿಯಾನಿನ ಆರ್ಡರ್ ಮಾಡಿದ್ವಿ. ಸೊ ಚರಿಗೆ ಚಿಕನ್ ಅಂದರೆ ಇಷ್ಟ, ಹಾಗೆ ಹೈದ್ರಾಬಾದಿ ಇದು ಸ್ವಲ್ಪ ರೈಸ್ ಇರುತ್ತಲ್ಲ, ಸೊ ಚರಿಗೆ ರೈಸ್ ಆದರೆ ತಿಂತಾಳೆ ಅನ್ನೋ ಕಾರಣಕ್ಕೆ. ಹಾಗೆ ಆರೆಂಜ್ ಜ್ಯೂಸ್ ಅವ್ರು ಇಷ್ಟ ಅವಳಿಗೆ. ಸೊ ಆರೆಂಜ್ ಜ್ಯೂಸು, ಹಾಗೆ ಒಂದಿಷ್ಟು ಡೆಸರ್ಟು, ವಾಟರು ಇದನ್ನೆಲ್ಲ ತಂದುಕೊಟ್ರು. ಸೈಟ್ ನೋಡಿ ಸರಿ, ಗೂಗಲ್ ಮ್ಯಾಪ್. ಅಷ್ಟೊತ್ತು ಚೆನ್ನಾಗಿ ತಿಂತಾ ಇದ್ದವಳು. ಇದು ನಿದ್ದೆ ಇತ್ತು ಅಂತ ಅನ್ಸುತ್ತೆ. ಸೊ ನಿದ್ದೆ ಮಾಡಿಕೊಂಡು ಅವಳಿಗೆ ತಿನ್ನಕ್ಕೆ ಆಗ್ತಾ ಇರಲಿಲ್ಲ. ನಾನು ತಿನ್ಸಿದ್ರು ತುಂಬಾ ಕಾಟ ಕೊಡ್ತಾ ಇದ್ಲು, ಸರಿಯಾಗಿ ಊಟ ಮಾಡ್ತಾ ಇರಲಿಲ್ಲ. ನನಗೇನು ಅಂತಂತಂದರೆ ದೋಹಾಗೆ ಇಳಿದ್ಮೇಲೆ ನಾವು
ಅಲ್ಲೆಲ್ಲ ಇಮಿಗ್ರೇಷನ್ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಹೋಗಿ ಅದು ಮಧ್ಯರಾತ್ರಿ ಆಗೋಗ್ಬಿಟ್ಟಿರುತ್ತೆ, ಊಟ ಸಿಗುತ್ತೋ ಇಲ್ಲೋ, ಇಲ್ಲ ಸ್ವಲ್ಪ ಚೆನ್ನಾಗಿ ತಿನ್ನಲಿ ಅಂತ ನಾನು ಫೋರ್ಸ್ ಮಾಡ್ತಾ ಇದ್ದೆ. ಬಟ್ ಅವಳು ಅಷ್ಟಕ್ಕಷ್ಟೇ ತಿನ್ನಲು, ಜಾಸ್ತಿ ಏನೂ ತಿನ್ನಲಿಲ್ಲ. ಆ್ಯಂಡ್ ನಮ್ಮದು ಕೂಡ ಅವ್ರದ್ದು ಒಂದು ಅರ್ಧ ಗಂಟೆ ಆದಮೇಲೆ ನಮಗೂ ಊಟ ತಂದು ಕೊಟ್ಟರು. ಸೊ ನಾನು ಟೊಮೆಟೊ ಜ್ಯೂಸು ಮತ್ತು ಅದು ಹೆಸರು ಕಾಳು ಏನೋ ಸಲಾಡ್ ಥರ ಮಾಡಿದ್ರು, ಅದು ಚೆನ್ನಾಗಿತ್ತು. ಹಾಗೆಯೇ ಮ್ಯಾಂಗೋದು ಒಂದು ಸ್ವಲ್ಪ ಯೋಗರ್ಟ್ ಥರ ಏನೋ ಇತ್ತು, ಅದು ಸ್ವಲ್ಪ ಸ್ವೀಟಾಗಿತ್ತು, ಲೈಟ್ ಸ್ವೀಟ್, ಅದೂ ಚೆನ್ನಾಗಿತ್ತು. ನಾನು ಕೂಡ ಹೈದ್ರಾಬಾದಿ ಚಿಕನ್ ಬಿರಿಯಾನಿ ತೊಗೊಂಡಿದ್ದೆ. ಇದು ನೋಡ್ತಾ ಇರೋದು ಮ್ಯಾಂಗೋ ಫ್ಲೇವರು, ಬಟ್ ಅದರೊಳಗೆ ಸಾಬುದಾನ ಹಾಕಿದ್ದಾರೆ, ತುಂಬಾ ಚೆನ್ನಾಗಿತ್ತು, ಲೈಟ್ ಸ್ವೀಟ್, ನಂಗೆ ತುಂಬ ಇಷ್ಟ ಆಯ್ತು ಇದು. ಹಾಗೆ ಅದರೊಳಗೆ ಮ್ಯಾಂಗೋ ಚಂಕ್ಸ್ ಕೂಡ ಆಯಿತು. ಇದು ಬಂದು ಹೆಸರು ಬೇಳೆದು ಸಲಾಡ್, ಇದೊಂಥರ ಡಿಫ್ರೆಂಟ್ ಆಗಿತ್ತು, ಚೆನ್ನಾಗಿತ್ತು ಅಂತ ಹೇಳ್ಬೋದು. ನನಗೆ ಜಾಸ್ತಿ ತಿನ್ನೋಕ್ಕಾಗಲಿಲ್ಲ, ನನ್ನ ಹಸ್ಬೆಂಡ್ ತಿಂದರು ಅದನ್ನು ಪೂರ್ತಿಯಾಗಿ. ಆ್ಯಂಡ್ ಚೆರಿ ಊಟ ಎಲ್ಲ ಆಗಿ ಅವರೆಲ್ಲ ತೊಗೊಂಡೋಗ್ತಾರೆ, ಕ್ಲೀನ್ ಪ್ಲೇಟ್ಸ್ ಎಲ್ಲ ನಾವು ತಿಂದಿದ್ದನ್ನೆಲ್ಲ ಅವ್ರು ತೊಗೊಂಡೋಗ್ತಾರೆ. ಅದಾದಮೇಲೆ ಚೆರಿ ಹಾಗೆ ಕ್ರಯಾನಿಂದ ಪೇಂಟ್ ಮಾಡ್ತಾ ಇದ್ದಾಳೆ. ಅಷ್ಟೆಲ್ಲ ಆಗೋಷ್ಟರಲ್ಲಿ ಅರ್ಧಕ್ಕಿಂತ ಜಾಸ್ತಿ ದೂರ ಬಂದ್ಬಿಟ್ಟಿದ್ದೀವಿ. ಆಲ್ಮೋಸ್ಟ್ ಇಂಡಿಯಾ ಇನ್ನೇನು ಬಾರ್ಡರ್ ರೀಚ್ ಆಗ್ತಾ ಇದೆ. ಸೊ ನನಗೆ ಅವಾಗವಾಗ ನೋಡ್ತಾನೆ ಇರ್ತೀನಿ ನಾನು ಮ್ಯಾಪ್ನ, ಎಲ್ಲಿದೆ ನಾವಿಲ್ಲಿ ಎಷ್ಟು ದೂರ ಇದೆ ಅಂತ. ನಮಗೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತಾ ಇರ್ತಾರೆ ಫ್ಲೈಟ್ ಇನ್ಫಾರ್ಮೇಷನ್ ಅಂತ ಹೇಳ್ಬಿಟ್ಟು, ಫ್ಲೈಟ್ ಟೈಮ್ ಎಷ್ಟೊತ್ತು, ಹಾಗೆ ಡೆಸ್ಟಿನೇಷನಲ್ಲಿ ಟೈಮ್ ಎಷ್ಟಾಗಿದೆ, ನಾವು ಒರಿಜಿನ್ ಬಿಟ್ಟಿದ್ದಂತಹ ಸ್ಥಳದಲ್ಲಿ ಯಾವ ಟೈಮ್ ಆಗಿದೆ, ಪ್ರತಿಯೊಂದನ್ನು ಅಲ್ಲಿ ಡಿಸ್ಪ್ಲೇ ಮಾಡ್ತಾ ಇರ್ತಾರೆ. Are you excited to meet Sue? Yeah, I'm so excited. It's time to take a little break. I was awake this whole night when you were sleeping. ಹೌದಾ? Yeah, me and Papa, I was just relaxing and watching my eyes closing. ಬೆಂಗಳೂರು ಹತ್ರ ಬಂತು. ಸೊ ಕೆಳಗಡೆ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆ, ಲೈಟ್ ಆಗಿರೋಂಥ ಸಿಟಿಗಳು ಕಾಣಿಸ್ತಾ ಇದ್ದಾವೆ. ಬಟ್ ನನ್ನ ಫೋನಲ್ಲಿ ಅದೇ ಐ ಡೋಂಟ್ ನೋ ವೈ ಕ್ಯಾಪ್ಚರ್ ಆಗ್ತಾ ಇಲ್ಲ ಸರಿಯಾಗಿ. ಬಟ್ ತುಂಬಾ ಚೆನ್ನಾಗಿ ಕಾಣಿಸ್ತದೆ, ಬ್ಯೂಟಿಫುಲ್ ವ್ಯೂ. ಸರಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಬ್ಯೂಟಿಫುಲ್ ಆಗಿ ಕೆಳಗಡೆ. I can see. Are we at India? Yes. Oh, finally! I can relax at home. Finally, ನಾವು ಕರ್ನಾಟಕನ ಎಂಟ್ರಿ ಆಗೇ ಬಿಟ್ವಿ. ಇದು ನೋಡ್ತಾ ಇರ್ಬೋದು, ಇಲ್ಲಿ ಜಸ್ಟ್ ಹಾಫ್ ಆನ್ ಅವರ್ ಇದೆ, ಅರ್ಧ ಗಂಟೆ ಅಷ್ಟೇ ಇದೆ ಬೆಂಗಳೂರಿಗೆ ರೀಚ್ ಆಗೋಕ್ಕೆ. ಅದು ಎಷ್ಟು ಎಕ್ಸೈಟೆಡ್ ಆಗಿರ್ತೀವಿ ಅಂತಂದರೆ ನಮಗೆ ಗೊತ್ತದು. ನಾನು ಮತ್ತು ಚೆರಿ ಫುಲ್ ಕುಣಿತಾ ಇದ್ವಿ. I gave you one. What did we do? Close your eyes. Boo! ಫ್ಲೈಟ್ ಬಂದು ನಾರ್ತ್ ಕರ್ನಾಟಕ ಕಡೆಯಿಂದ ಬರ್ತದೆ. ಇಲ್ಲಿ ನೋಡ್ತಾ ಇರ್ಬೋದು ರಾಣೆಬೆನ್ನೂರು, ದಾವಣಗೆರೆ, ರಾಯದುರ್ಗ ಇದೆಲ್ಲ ಕಾಣಿಸ್ತಾ ಇದೆ. ಸೊ ಇಲ್ಲೇ ದಾವಣಗೆರೆ ಮೇಲೇ ಹೋದ್ವಿ ನಾವು ಬ್ಯಾಂಗ್ಳೂರ್ಗೆ. ಎಸ್, ಫೈನಲಿ ನಾವು ನಮ್ಮ ಬೆಂಗಳೂರಿಗೆ ರೀಚ್ ಆಗೇ ಬಿಟ್ವಿ. ನೋಡ್ತಾ ಇರ್ಬೋದು ಬೆಂಗಳೂರಿಗೆ ನಮ್ಮ ಫ್ಲೈಟ್ ಬಂದು ಲ್ಯಾಂಡಿಂಗ್ ಆಗ್ತಾ ಇದೆ. ಸೊ ಎಸ್, ಇವಾಗ ನಾವು ನಮ್ಮ ಮದರ್ಲ್ಯಾಂಡ್, ನಮ್ಮ ತಾಯಿನಾಡಲ್ಲಿ ನಾವು ಇದ್ದೀವಿ. ತುಂಬಾ ಖುಷಿ ಆಯಿತು ನನಗೆ.
ಹಾಗೆ ಇವಾಗ ಫ್ಲೈಟಿಂದ ಹೊರಗಡೆ ಹೋಗ್ತಾ ಇದ್ದೀವಿ. ನನ್ನ ಹಸ್ಬೆಂಡು ನಾನು ಎಲ್ಲರೂ ಫುಲ್ 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 ಖುಷಿಯಾಗಿದ್ದೀವಿ. ವಿ ಆರ್ ಸೋ ಹ್ಯಾಪಿ. ಅದು ನಮ್ಮ ದೇಶಕ್ಕೆ ನಾವು ವಾಪಸ್ ಬಂದಾಗ ಅದೊಂಥರ ಖುಷಿ ಇರುತ್ತೆ. ಆ ಖುಷಿನ ಫೀಲ್ ಮಾಡೋಕ್ಕೆ ನನಗೆ ತುಂಬಾ ಇಷ್ಟ ಆಗುತ್ತೆ. ಸೊ ನಾನು ಚೆರಿ ಮತ್ತು ನನ್ನ ಹಸ್ಬೆಂಡ್ 3 ಜನ ಸೇಫಾಗಿ ನಾವು ನಮ್ಮ ತಾಯ್ನಾಡನ್ನ ತಲುಪಿದ್ವಿ. ಬ್ಯಾಂಗ್ಳೂರ್ಗೆ ಬಂದು ಇಳಿದ್ವಿ. ನೋಡ್ತಾ ಇರ್ಬೋದು, ಕನ್ನಡದಲ್ಲೆಲ್ಲ ಬರೆದಿರೋದನ್ನು ನಾವು ನೋಡ್ತಾ ಇದ್ದೀವಿ. ಆ್ಯಂಡ್ ಇದು ಬಂದು ಟರ್ಮಿನಲ್ 2. ನಾವು ಇದೇ ಫಸ್ಟ್ನೇ ಸತಿ ನಾವು ಟರ್ಮಿನಲ್ 2ಗೆ ಬರ್ತಾ ಇರೋ ಅಂಥದ್ದು. ನಾನು ತುಂಬಾ ಎಕ್ಸೈಟೆಡ್ ಆಗಿದೆ, ಯಾಕೆಂತಂದರೆ ಟರ್ಮಿನಲ್ 2 ತುಂಬಾ ಚೆನ್ನಾಗಿದೆ ಅಂತ ಕೇಳಿದೆ. ಸೊ ನನಗೆ ಟರ್ಮಿನಲ್ 2 ನೋಡಬೇಕು ಅಂತ ತುಂಬಾ ಆಸೆ ಇತ್ತು. ಸೊ ಇವತ್ತು ಆ ಆಸೆ ಈಡೇರ್ತಾ ಇದೆ. ಸೀರಿಯಸ್ಲಿ ನನಗೆ ಟರ್ಮಿನಲ್ 2 ತುಂಬಾ ಇಷ್ಟ ಆಯಿತು. ಬೇರೆ ಕಡೆ ಕಂಪೇರ್ ಮಾಡಿದೆ ಟರ್ಮಿನಲ್ 2 ಸ್ವಲ್ಪ ಯೂನಿಕ್ ಆಗಿ, ಸ್ಟೈಲಿಶ್ ಆಗಿ, ಅಸ್ಥೆಟಿಕಲಿ ತುಂಬ ಪ್ಲೀಸಿಂಗ್ ಆಗಿದೆ ಅಂತ ನನಗೆ ಅನ್ನಿಸ್ತು. ನಾನು ನಿಮಗೆ ತೋರಿಸ್ತೀನಿ, ನೋಡಬಹುದು ನೀವು. ನಾವೀಗ ಇಳಿದ್ಬಿಟ್ಟು ಇಮಿಗ್ರೇಷನ್ ಕಡೆ ಹೋಗ್ತಾ ಇದ್ದೀವಿ. ಸೊ ನಮ್ದೇನು ಇರೋದಿಲ್ಲ. ಬಟ್ ಚೆರಿ ಅವಳು ಇಂಡಿಯಾದಲ್ಲಿ ಹುಟ್ಟಿಲ್ಲ ಕಾರಣ, ಅವಳಿಗೆ ಫಾರಿನ್ ಪಾಸ್ಪೋರ್ಟ್ ಇರೋ ಕಾರಣ ಅವಳಿಗೆ ಒಂದು ಫಾರ್ಮ್ ಇರುತ್ತೆ, ಅವಳು ಅದನ್ನು ಫಿಲ್ ಮಾಡಬೇಕು. ಅದು ಯೂಶಲಿ ನಮಗೆ ಫ್ಲೈಟಲ್ಲೇ ಕೊಟ್ಟಿರ್ತಾರೆ. ಬಟ್ ಈ ಸತಿ ನಮಗೆ ಕೊಟ್ಟಿರಲಿಲ್ಲ. ಐ ಡೋಂಟ್ ನೋ, ಏನೋ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ, ನಮಗೆ ಕೊಟ್ಟಿರಲಿಲ್ಲ. ಸೊ ಹಾಗಾಗಿ ನಾವು ಮರ್ತೋಗಿತ್ತು. ಅಲ್ಲೇ ಹೋಗಿ ಇನ್ನೊಂದು ಫಾರ್ಮ್ ತೊಗೊಂಡು ನಾವೆಲ್ಲ ಫಿಲ್ ಮಾಡಿ ಚೆರಿ ಅದಕ್ಕೆ ಸೈನ್ ಹಾಕಬೇಕು. ಸೊ ಅವಳು ಸೈನ್ ಹಾಕ್ತಾ ಇದ್ದಾಳೆ. ಸೊ ಅದನ್ನೆಲ್ಲ ಕಂಪ್ಲೀಟ್ ಮಾಡಿಕೊಂಡು ಕ್ಲಿಯರ್ ಮಾಡಿಕೊಂಡು, ಇದೆಲ್ಲ ಇಮಿಗ್ರೇಷನ್ ನೋಡ್ಬೋದು. ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಲ್ಲ. ಲೈಟಿಂಗ್ಸ್ ಎಲ್ಲ ನಂಗೆ ತುಂಬ ಇಷ್ಟ ಆಯಿತು. ವಿ ಆರ್ ಇನ್ ಬೆಂಗಳೂರು. ವಾವ್, ಇಲ್ಲಿ ನೋಡ್ತಾ ಇರ್ಬೋದು ಡ್ಯೂಟಿ ಫ್ರೀ ಶಾಪ್ಗಳು ಎಷ್ಟು ಅಮೇಝಿಂಗ್ ಆಗಿದೆ. ನೋಡ್ತಾ ಇರ್ಬೋದು ನಮ್ಮ ಭಾರತೀಯ ಸಂಸ್ಕೃತಿ, ಹಾಗೆ ಬಾವುಟಗಳು, ಹಾಗೆ ಈ ಆನೆ ನೋಡ್ಬೋದು ಎಷ್ಟು ಚೆನ್ನಾಗಿ ಮಾಡಿದಾರಲ್ವ. ತುಂಬಾ ಖುಷಿ ಆಯಿತು, ತುಂಬಾ ಇಷ್ಟ ಆಯಿತು ನನಗೆ. ನಮ್ಮ ಟರ್ಮಿನಲ್ 2 ಮಾಡಿರೋಂಥ ಡಿಸೈನ್ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಭಾರತ್ ಅಂತ ಒಂದು ಇಲ್ಲಿ ಮಾಡಿದ್ದಾರೆ. ಅಲ್ಲಿ ನಿಂತ್ಕೊಂಡು ಒಂದಿಷ್ಟು ಫೋಟೋಸ್ನ ತೆಗೆಸ್ಕೊಂಡ್ವಿ. ಸೊ ಇವಾಗ ನಾನು ಶಾಪ್ನೆಲ್ಲ ಹಾಗೆ ಒಂದು ರೌಂಡ್ ಸುತ್ತ ಹಾಕ್ಕೊಂಡು ಏನೇನಿದೆ ಅಂತೆಲ್ಲ ನೋಡಿಕೊಂಡು, ಯಾಕೆಂತಂದರೆ ನನಗೆ ಟರ್ಮಿನಲ್ 2 ನೋಡಬೇಕಂತ ತುಂಬಾ ಆಸೆ ಇತ್ತು. ಸೊ ಹಾಗಾಗಿ ಅದಕ್ಕೆ ಅಂತಲೇ ಟೈಮ್ ತೊಗೊಂಡು ಸುಮ್ಮನೆ ಒಂದು ರೌಂಡ್ ಸುತ್ತ ಹಾಕ್ಕೊಳ್ಳೋಣ ಅಂತ ಸುತ್ತ ಹಾಕ್ತಾ ಇದ್ದೀವಿ. ಯಾವುದೇ ಇಂಟರ್ನ್ಯಾಷನಲ್ ಫ್ಲೈಟ್ ಬಂದು ಟರ್ಮಿನಲ್ 2ಗೆ ಬರುತ್ತೆ ಅಂತ ಹೇಳಿದರು. ಬಟ್ ಕೆಲವು ಮಾತ್ರ ಟರ್ಮಿನಲ್ 1ಗೆ ಹೋಗುತ್ತೆ. ಬಟ್ ನಾನು ಬೇಡ್ಕೊಳ್ತಾ ಇದ್ದೆ ಟರ್ಮಿನಲ್ 2ಗೆ ಬರಲಿ ಅಂತ. ನಾನು ತುಂಬಾ ಎಂಜಾಯ್ ಮಾಡಿದೆ ಟರ್ಮಿನಲ್ 2ನ. ಹಾಗೆಯೇ ನಾವಿಲ್ಲಿ ನಮ್ಮ ಬ್ಯಾಗೇಜ್ಗಳನ್ನು ನೋಡಿ ಎತ್ಕೋಬೇಕು. ಒಂದು ಟ್ರಾಲಿನ ತೊಗೊಂಡು ಬಂದು ಅದರೊಳಗೆ ಹಾಕ್ಕೊಳ್ತಾ ಇದ್ದೀವಿ. ನಮಗೆ ಒಂದು ಸಾಕಾಗಲ್ಲ, 2 ಬೇಕು. ಯಾಕೆಂತಂದರೆ ನಮ್ಮದು ಬ್ಯಾಗ್ಸ್ಗಳು ತುಂಬಾ ಇದ್ದಾವೆ. ಸೊ ಅದನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಬ್ಯಾಗ್ಸ್ನ ನಾವು ವಾಪಸ್ಸು ಹೊರಗಡೆ ಎಕ್ಸಿಟ್ ಗೇಟ್ ಕಡೆ ಹೋಗಬೇಕು, ಅಂದರೆ ಹೊರಗಡೆ ಹೋಗಬೇಕು. ನಮ್ಮ ಮನೆಯವರೆಲ್ಲ ಕಾಯ್ತಾ ಇದ್ದಾರೆ ಅಂತ ನಾವು ಮತ್ತೆ ಇಂಟರ್ನೆಟ್ ಎಲ್ಲ ಕನೆಕ್ಟ್ ಮಾಡಿಕೊಂಡು ಕಾಲ್ ಮಾಡಿದ್ವಿ. ಯಾಕೆಂತಂದರೆ ನಮಗೆ ಸಿಮ್ ಇರೋದಿಲ್ಲ ಅಲ್ವಾ, US ಸಿಮ್ಮು ಇಂಡಿಯಾಗೆ ಬಂದಾಗ ಅದು ವರ್ಕ್ ಆಗೋದಿಲ್ಲ. ಸೊ ಹಾಗಾಗಿ ನಾವು ಇಂಟರ್ನೆಟ್ ವಾಟ್ಸಪ್ ಕಾಲೇ ಮಾಡಬೇಕು. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಚೆರಿಗೆ ಇದೆಲ್ಲ ಇಷ್ಟ ಆಯಿತು. ಇಲ್ಲಿ ಪ್ರಾಣಿಗಳೆಲ್ಲ ಎಷ್ಟು ಚೆನ್ನಾಗಿ LED ಲೈಟಿಂಗ್ಸ್ ಥರ ಮಾಡಿದ್ದಾರೆ ನೋಡ್ತಾ ಇರ್ಬೋದು. ಅದು ಓಡಾಡೋ ಥರ, ಹಕ್ಕಿ ಹಾರೋ ಥರ, ಟೈಗರು, ಇದೆಲ್ಲ ಮಕ್ಕಳಿಗೆ ಖುಷಿ ಆಗುತ್ತೆ. ಹಾಗೆ ನಮಗೂ ಕೂಡ ನೋಡೋಕ್ಕೆ ಒಂಥರ ಖುಷಿ ಅಂತ ಅನಿಸುತ್ತೆ. ಸೊ ಅದನ್ನೆಲ್ಲ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ. ನೀವು ಎಷ್ಟೊಂದು ಜನ ಟರ್ಮಿನಲ್ 2 ನೋಡಿಲ್ಲದೆ ಇರೋರಿಗೆ ಇದೆಲ್ಲ ಒಂದ್ಸಲ ನೋಡಬಹುದು, ನೀವು ಕೂಡ ಖುಷಿ ಪಡ್ತೀರಿ ಅಂತ ಹೇಳ್ಬಿಟ್ಟು ನಾವು ಟೈಮ್ ತೊಗೊಂಡು ಅಲ್ಲೇ ಒಂದಿಷ್ಟು ವಿಡಿಯೋ ಗ್ಲಿಮ್ಸ್ಗಳನ್ನು ಮಾಡ್ಕೊಂಡಿರೋ ಅಂಥದ್ದು. ಸೊ ಹೊರಗಡೆ ಹೋಗೋಕ್ಕೂ ಮುಂಚೆ ನಮ್ಮ ಮನೆಯಲ್ಲಿ ಬಂದಿದ್ದಾರೆ ಏನು ಅಂತ ಕಾಲ್ ಮಾಡೋಕ್ಕೆ ಕೇಳೋಕ್ಕೆ ಅಂತ ಕಾಲ್ ಮಾಡಿದ್ವಿ. ಅವರು ಇನ್ನೊಂದು 10 ನಿಮಿಷ ಆಗುತ್ತೆ ಬರೋಕ್ಕೆ, ಪಾರ್ಕಿಂಗ್ ಮಾಡ್ತಾ ಇದ್ದೀವಿ ಅಂತ ಹೇಳಿದರು. ಸೊ ಹಾಗಾಗಿ ನಾವು ಇಲ್ಲೇ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ಆಮೇಲೆ ಅವರೇ ಕಾಲ್ ಮಾಡಿ ಬಂದಿದ್ದೀವಿ ಅಂತ ಹೇಳಿದ್ಮೇಲೆ ನಾವು ಅವ್ರ ಕಡೆ ಹೊರಟ್ವಿ. ಆ್ಯಂಡ್ ಎಲ್ಲರೂ ಖುಷಿಯಾಗಿದ್ದರು.
ಸೊ ನಾವು ತುಂಬಾ ಖುಷಿಯಾಗಿದ್ವಿ. ಚೆರಿ ತುಂಬ ಎಕ್ಸೈಟೆಡ್ ಆಗಿದ್ಲು ನಮ್ಮ ಫ್ಯಾಮಿಲಿನ ಮೀಟ್ ಮಾಡೋಕ್ಕೆ. ಸೊ ಇದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಆದರೆ ನೆಕ್ಸ್ಟ್ ವ್ಲಾಗಲ್ಲಿ. ಸೊ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನಮಸ್ಕಾರ, ಬಾಯ್.